ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ಕನ್ನಡ ಜಿಲ್ಲೆ ಮತ್ತು ಕುಮಟಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದಡಿ ಕೆಪಿಎಸ್ ಸಂತೆಗುಳ್ಳಿಯವರ ಸಹಯೋಗದಲ್ಲಿ ಕನ್ನಡ ಕಾರ್ತಿಕ 2024 ಅನುದಿನ ಅನುಸ್ಪಂದನ ಅಂಗವಾಗಿ ಕೆಪಿಎಸ್ ಸಂತೆಗುಳ್ಳಿಯಲ್ಲಿ ಕಾರ್ತಿಕ ನೃತ್ಯ ಸಂಭ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಾಹಿತಿ ರೋಹಿದಾಸ್ ನಾಯಕ್ ಅವರು, ವಿದ್ಯಾರ್ಥಿಗಳಾದವರು ಶಾಲಾ ಹಂತದಲ್ಲಿಯೇ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಕನ್ನಡವನ್ನು ಶ್ರೀಮಂತಗೊಳಿಸುವ ಪಣ ತೊಡಬೇಕು ಎಂದು ಅಭಿಪ್ರಾಯಪಟ್ಟರು. ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಚಿಂತಕ ಪುಟ್ಟು ಕುಲಕರ್ಣಿಯವರು, ವಿದ್ಯಾರ್ಥಿಗಳು ಪ್ರತಿನಿತ್ಯ ಕನಿಷ್ಠ ಪಕ್ಷ 10 ಪುಟಗಳನ್ನಾದರೂ ಓದುವುದನ್ನು ರೂಢಿಸಿಕೊಂಡಾಗ ಮಾತ್ರ ಮಾತೃಭಾಷೆ ಬೆಳೆಯಲು ಸಾಹಿತ್ಯ ಕೃಷಿ ನಡೆಸಲು ಸಹಾಯಕವಾಗುತ್ತದೆ ಎಂದು ಸಲಹೆ ನೀಡಿದರು. ಹೀಗಾಗಿ ನಾವು ಈ ಪ್ರಕೃತಿಯೊಡನೆ ಹೇಗೆ ನಾವು ಹೊಂದಿಕೊಂಡು ಅದನ್ನು ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕು ಅನ್ನೋದನ್ನು ಶಿಕ್ಷಣ ಪರ್ಫೆಕ್ಟ್ ಮಾಡಿಕೊಡ್ಬೇಕು ಅಥವಾ ಮಾಡಿಕೊಡ್ಬೇಕು, ಆ ವಿಷಯ ನಿಮ್ಮ ತಲೆಗೆ ಹಾಕೋದು ಬೇಡ. ಆದರೆ ನಮ್ಮ ವ್ಯಕ್ತಿತ್ವವನ್ನು ನಾವು ಕಾಯ್ಕೊಳ್ಬೇಕು ಅಥವಾ ನಮ್ಮನ್ನು ನಾವು ರೂಪಣೆ ಮಾಡ್ಕೊಳ್ಬೇಕು ಅಂತಂದರೆ ಇದು 100ಕ್ಕೆ 100 ಸರಿಯಾದಂಥ ಅವಧಿ 8 ಮತ್ತು 9 ಸಂಖ್ಯೆ ವರ್ತಿಸಿ ಹೊಡ್ಕೊಂಡಿರ್ತದೆ ಕಾರ್ಯ ಆಗೋದಿಲ್ಲ. ಹೀಗಾಗಿ ಎಲ್ಲ 8 ಮತ್ತು 9 ಸಂಖ್ಯೆ ಭಾಳ ಕಾಣಿಸ್ತದೆ ನನಗೆ. ಈ ಒಂದು ಅವಧಿಯೊಳಗೆ ನಾವು ಹೇಗೆ ರೂಪಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಇವತ್ತಿನ ನಿರ್ಧಾರ ಮಾಡಿ ದಿನಕ್ಕೆ 10 ಪುಟ ನಾವು ಓದ್ತೇನೆ. ನನಗೆ ಆಸಕ್ತಿ ನಾಟಕನೋ ಕಾದಂಬರಿನೋ ಕವಿತೆನೋ ಅಥವಾ ಯಕ್ಷಗಾನದ ಬಗೆಗಿನೋ ಇಲ್ಲಿರ್ತಕ್ಕಂಥ ಯಕ್ಷಗಾನದ ಬಗೆಗಿನೋ ದಿನಕ್ಕೆ 10 ಪುಟ ಓದಬೇಕು. 12 ಪುಟಕ್ಕೆ ಹೋಗಲೇಬೇಡ ನೀವು. ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಹಾಗೂ ನಾಟಕಕಾರ ಗಜಾನನ ದೇಶಭಂಡಾರಿ ಶಾಲೆಯಲ್ಲಿ ಸಾಂಸ್ಕೃತಿಕ ಪರಿಸರ ಮೂಡಿಸಲು ತಾನು ಸಹಕರಿಸುವುದಾಗಿ ಭರವಸೆ ನೀಡಿದರು. ಮುಖ್ಯ ಶಿಕ್ಷಕಿ ವೀಣಾ ಭಟ್ ಸಾಹಿತ್ಯ ಪರಿಷತ್ತು ತಮ್ಮ ಶಾಲೆಯಲ್ಲಿ ಏರ್ಪಡಿಸಿದ ಕಾರ್ಯಕ್ರಮಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಅಧ್ಯಕ್ಷತೆ ವಹಿಸಿದ್ದ ಕಸಾಪ ಮಾಜಿ ಅಧ್ಯಕ್ಷ ಎನ್ಆರ್ ಗಜು, ಶಾಲೆಗಳಲ್ಲಿ ಸಾಹಿತ್ಯ ಅಭಿರುಚಿ ಮತ್ತು ಸಾಂಸ್ಕೃತಿಕ ವಾತಾವರಣ ಹೆಚ್ಚಿಸಲು ಕಾರ್ತಿಕ ಮಾಸದಲ್ಲಿ ಕಸಾಪ ಜಿಲ್ಲೆಯಾದ್ಯಂತ ಏರ್ಪಡಿಸುತ್ತಿರುವ ಕಾರ್ಯಕ್ರಮಗಳು ನಿಜಕ್ಕೂ ಪರಿಣಾಮಕಾರಿಯಾಗುತ್ತಿವೆ. ಅದನ್ನು ಜಾರಿಗೊಳಿಸಲು ಶಾಲಾ ಶಿಕ್ಷಕ ವೃಂದ ವಹಿಸುತ್ತಿರುವ ಅಪಾರ ಕಾಳಜಿ ಮೆಚ್ಚತಕ್ಕಂಥವುಗಳು ಎಂದು ಅಭಿಪ್ರಾಯಪಟ್ಟರು. ಪ್ರಾರಂಭದಲ್ಲಿ ಅಂಕಿತಾ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಶಿಕ್ಷಕ ಪ್ರಕಾಶ್ ನಾಯ್ಕ್ ಸ್ವಾಗತಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾಧ್ಯಕ್ಷ ಸುಬ್ಬಯ್ಯ ನಾಯ್ಕ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಗ್ರಾಮ ಪಂಚಾಯತ್ ಸಂತೆಗುಡಿ ಸದಸ್ಯರಾದ ಜಮಾಲ್ ಸಾಬ್ ಉಪಸ್ಥಿತರಿದ್ದರು. ನಿವೃತ್ತ ಶಿಕ್ಷಕ ಗಣಪತಿ ನಾಯ್ಕ್, ಕಸಾಪ ಕಾರ್ಯದರ್ಶಿ ಪ್ರದೀಪ್ ನಾಯಕ್ ಸಹಕರಿಸಿದರು. ಶಿಕ್ಷಕಿ ಸುಶೀಲಾ ಭಟ್ ನಿರೂಪಿಸಿದರು. ಶಿಕ್ಷಕಿ ಸಂಧ್ಯಾ ವಂದಿಸಿದರು. ಸಂಗೀತ ಶಿಕ್ಷಕಿ ಗಾಯತ್ರಿ ಶಿರೋಡ್ಕರ್ ನೇತೃತ್ವದಲ್ಲಿ ನಡೆದ ಹಾಡು ಮತ್ತು ನೃತ್ಯ ಸೌಂದರ್ಯದ ಸೊಬಗು ಕಾರ್ಯಕ್ರಮದ ಸೊಗಸನ್ನ ಇಮ್ಮಡಿಗೊಳಿಸಿತು. ಬಾರಿಸು ಕನ್ನಡ ಡಿಂಡೆಮವ ಓ ಕರ್ನಾಟಕ ಹೃದಯ ಶಿವ, ಹೊತ್ತಿತು ಹೊತ್ತಿತು ಕನ್ನಡದ ದೀಪ, ಮುಗಿಯಿತು ಮುಗಿಯಿತು ಶತಮಾನಗಳ ಶಾಪ ಕನ್ನಡ ಹಾಡುಗಳು ನೆರೆದವರ ಮನಸ್ಸನ್ನ ಮುದಗೊಳಿಸಿತು. ಪ್ರದರ್ಶನಗೈದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.